ಸುಪಾರ್ಶ್ವ ಗುಹೆ ಅಂತ ಹೇಳ್ತೀವಿ. ಇದು ದೇವರಿ ಇರುತ್ತೆ, ಯಾರು ಮನುಷ್ಯ ಕೆತ್ತಿ ಮಾಡಿದ್ದಾರಲ್ಲ, ಆಯ್ತಾ. ಇಲ್ಲಿ ನೋಡಿದ್ರೆ ನಿಮ್ಗೆ ಫಸ್ಟ್ ನಂದಿ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಸಿದ್ದೇಶ್ವರ ಕಾಲಮೇರು ಇರುವಂಥದ್ದು, ಆಯ್ತಾ. ಹಾಗೆ ಪ್ರಾರ್ಥನೆ ಮಾಡ್ಕೊಂಡು ಮುಂದೆ ನಡೀರಿ. ಇಲ್ಲಿ ಮಾಡಿ ಸ್ಟೆಪ್ ಇಡ್ತೀರಲ್ಲ, ಸ್ಟೆಪ್ಪಲ್ಲಿ ಇಟ್ಕೊಂಡು ವೀಡಿಯೋ ಮಾಡಿ ಇದೆಲ್ಲ ಕ್ರಿಯೇಟ್ ಮಾಡಿದ್ದ? ಇಲ್ಲ ಇಲ್ಲ, ಇಲ್ಲಿ ನಡ್ಕೊಂಡು ಹೋಗೋ ತರ ಇದು 50-60 ವರ್ಷಗಳಿಂದ ಕತ್ತಿಯಲ್ಲಿ ಕೆತ್ತಿ ಮಾಡಿರುವಂಥದ್ದು. ಮಣ್ಣಿಲ್ಲ ಇಲ್ಲಿ, ಮಣ್ಣು ಏನೂ ಇಲ್ಲ, ಸ್ಟೋನ್ ಹೆಂಗಿದೆ, ಸ್ಟೋನ್ ಅಷ್ಟೇ. ಇದು ಮಣ್ಣು ಹೆಚ್ಚಿದೆ. ಇಲ್ಲಿ ನೀರು ನೋಡಿ, ಇದು ಹೇಳ್ತೀನಿ ನೋಡಿ, ಇದು ನಾಗತೀರ್ಥ ಅಂತ. ಇಲ್ಲೇ ಹುಟ್ಟೋದಾಯ್ತಾ. ಇಲ್ಲಿ ಹುಟ್ಟುಬಿಟ್ಟು ಹಿಂಗೆ ಹರ್ಕೊಂಡು ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ಇದೆಯಲ್ಲ, ಅಲ್ಲಿಗೆ ಹೋಗಿ ಸೇರುತ್ತೆ. ಕುಬ್ಜಾ ನದಿ ಮತ್ತು ನಾಗತೀರ್ಥ ಫಸ್ಟ್ ಸಂಗಮ ಆದ್ರೆ ಮಾತ್ರ ಅಮ್ಮನ ಗರ್ಭಗುಡಿ ಒಳಗಡೆ ನೀರು ಹೋಗುವಂಥದ್ದು. ವರ್ಷದಲ್ಲಿ ಒಂದ್ಸರಿ ನೀರು ಹೋಗುತ್ತೆ ದೇವಸ್ಥಾನದ ಒಳಗಡೆ, ಅಮ್ಮನ ಪಾದದ ತನಕ ಹೋಗುತ್ತೆ. ಯಾಕೆ ಅಂತ ಕೇಳಿದ್ರೆ, ಪಾರ್ವತಿ ಮತ್ತು ಪರಮೇಶ್ವರ ಒಂದು ಸಭೆ ನಡೆಸ್ತಾ ಇರ್ಬೇಕಾದ್ರೆ ಪಿಂಗಾರಿ ಅನ್ನೋ ಒಬ್ಳು ದೇವನರ್ತಕಿ ಇರ್ತಾಳೆ. ಅವಳು ಸ್ವಲ್ಪ ದುರಂಕಾರ, ನನ್ಗಿಂತ ದೊಡ್ಡ ದೇವನರ್ತಕಿ ಇಲ್ಲ ಅಂತ. ಪಿಂಗಾಲಿಗೆ ಅಂತ ಹೇಳಿರ್ತಾರೆ ಪಾರ್ವತಿ, ನಮ್ಮ ಸಭೆ ಬಂದು ನೀನು ನರ್ತನ ಮಾಡ್ಬೇಕು ಅಂತ. ಆವಾಗ ಅವಳು ಏನ್ ಹೇಳ್ತಾಳೆ, ಆಯ್ತು ಅಂತ ಹೇಳಿ ಬಿಟ್ಟು ಹೋಗ್ತಾಳೆ. ಅರ್ಧ ಗಂಟೆ ಲೇಟ್ ಆಗಿ ಬರ್ತಾಳೆ, ಯಾಕಂತೇಳಿ ಇವ್ರು ನನ್ಗಿಂತ ದೊಡ್ಡದು ಯಾರಿಲ್ಲ ಅಂತ ಹೇಳ್ಬಿಟ್ಟು ನರ್ತನ ಮಾಡೋಕ್ಕೆ. ಅವಳಿಗೆ ಪಾರ್ವತಿಗೆ ಸಿಟ್ಟು ಬಂದಿರುತ್ತೆ. ಆವಾಗ ಪಾರ್ವತಿ ಶಾಪ ಕೊಡ್ತಾಳೆ, ನೀನು ಭೂಲೋಕದಲ್ಲಿ ಕುಬ್ಜೆ ಆಗಿ ಹುಟ್ಟು ಅಂತ. ಹಾಗಾಗಿ ದೇವಸ್ಥಾನದ ಹತ್ರ ಕುಬ್ಜಾ ನದಿ ಅಂತ ಹುಟ್ಟುವಂತದ್ದು, ಆಯ್ತಾ. ಪಿಂಗಲಿಗೆ ತಪ್ಪಿನ ಅರಿವಾಗ್ಬಿಟ್ಟು ದೇವ್ರ ಹತ್ರ ಕೇಳ್ತಾನೆ, ಪಾರ್ವತಿ ಹತ್ರ ಕೇಳ್ತಾನೆ, ನನ್ನ ತಪ್ಪಾಯ್ತು, ಕ್ಷಮೆ ಮಾಡ್ಬೇಕಮ್ಮ, ಶಾಪ ವಿಮೋಚನೆ ಆಗ್ಬೇಕು ಅಂತ. ಆವಾಗ ಪಾರ್ವತಿ ಹೇಳ್ತಾರೆ, ನಾನು ಭೂಲೋಕದಲ್ಲಿ ಆದಿಶಕ್ತಿಯಾಗಿ ಹುಟ್ಟಿನಿ, ಆಗ ನಾಗತೀರ್ಥ ಅಂತ ಹುಟ್ಟುತ್ತೆ. ನಾಗತೀರ್ಥ ಮತ್ತು ನೀನು ಫಸ್ಟ್ ಸಂಗಮ ಬಿಟ್ಟು ನನ್ನ ಪಾದ ಸೇರ್ತೀಯ, ಆಗ ಶಾಪ ವಿಮೋಚನೆ ಆಗುತ್ತೆ ಅಂತ ಹೇಳ್ತಾಳೆ. ಹಾಗಾಗಿ ಪ್ರತಿ ವರ್ಷನೂ ದೇವಸ್ಥಾನದ ಕಮಲೇಶ್ವರಿ ದೇವಸ್ಥಾನದ ಒಳಗಡೆ ನೀರು ಬರುವಂಥದ್ದು. ನೀವು ಟಿವಿಯಲ್ಲಿ ಇಲ್ಲೇ ಹೈಟ್ ಹೋಗುತ್ತಾ? ಇಲ್ಲಿಂದನೇ ಇಲ್ಲಿಂದ ಹರ್ಕೊಂಡು ಹೋಗುತ್ತೆ. ಜೂನಿಂದ ಹಿಡಿದು ನವೆಂಬರ್ ಫಸ್ಟ್ ವೀಕ್ ತನಕ ಇರುತ್ತೆ. ಆವಾಗ ಇಲ್ಲೇ ನಡ್ಕೊಂಡು ಹೋಗ್ಬೋದು ನೀರಲ್ಲೇ. ನೀರಲ್ಲಿ ಅಂದ್ರೆ ಇಲ್ಲಿ ಬರೋದಿಲ್ಲ, ಅದು ಹೀಗೆ ಹರ್ಕೊಂಡು ಹೋಗುತ್ತೆ. ನೀವು ಮೇಲಿಂದ ಹೋಗ್ತೀರ, ಅದು ಹೇಳ್ತೀನಿ ನಾನು. ಸುಪಾರ್ಶ್ವ ಗುಹೆ ಅಂತ ಹೇಳಿದ್ರಲ್ಲ, ಸುಪಾರ್ಶ್ವ ಮುನಿಗಳು, ಆ ನಂತರ ಶ್ರೀಧರ ಸ್ವಾಮಿಗಳು, ಅವರಾದ ನಂತರ ಶ್ರೀಧರ ಸ್ವಾಮಿ ಶಿಷ್ಯ ಪಾರ್ವತಮ್ಮ ಅಂತ ಇಲ್ಲಿ ಕೂತು ತಪಸ್ಸು ಮಾಡಿರುವಂಥದ್ದು. ಒಂದು 9 ಗಂಟೆ ಒಳಗಡೆ ಬರುತ್ತೆ.
10 ಜನ ಬರ್ತಾರೆ. ಇಲ್ಲಿ ನೋಡಿದ್ರೆ ನಿಮಗೆ ನಾಗದೇವರನ್ನ ಕಾಣಲಿಕ್ಕೆ ಸಿಗುತ್ತೆ. ಒಂದೆಡೆ ನಾಗ, ಎರಡೆಡೆ ನಾಗ, ಮೂರೆಡೆ ನಾಗ ಇದೆ. ಸಂಕ್ರಾಂತಿ ಮತ್ತು ಪಂಚಮಿಗೆ ಪೂಜೆ ನಡೆಯೋದು, ಪ್ರತಿಷ್ಠಾಪನೆ ಇಲ್ಲಿ ಆಯ್ತಾ. ಇಲ್ಲಿ ನೋಡಿದ್ರೆ ನೀವು ಬ್ಯಾಟ್ಸ್ ಅನ್ನು ನೋಡ್ಬೋದು, ಇದೆಲ್ಲ ಬ್ಯಾಟ್ಸ್ ಆಯ್ತಾ. ನೀವು ಕಾರ್ ಪಾರ್ಕಿಂಗ್ ಮಾಡಿದಿರಲ್ಲ ಅಲ್ಲಿ ತನಕ ಅಂಡರ್ಗ್ರೌಂಡ್ ಬಂದಿದ್ರಿ. ಈಗ ನೀವು ಮುಂಚೆ ಕಾಶಿಗೆ ಹೋಗೋ ದಾರಿ ಅಂತ ಇತ್ತು ಋಷಿ ಮುನಿಗಳ ಕಾಲದಲ್ಲಿ. ಇದೆಲ್ಲ ಮಣ್ಣೆಲ್ಲ ಕುಸಿದು ಬಿಟ್ಟು ಫುಲ್ ಬ್ಲಾಕ್ ಆಗಿದೆ. ಇದು ನೀರಿದೆ ಎಲ್ಲ ನೋಡಿ, ಹಿಂಗೆ ಹರ್ಕೊಂಡು ಬರುತ್ತೆ, ಹಿಂಗೆ ಹರ್ಕೊಂಡು ಬಂದು ಇಲ್ಲಿ ಅಂಡರ್ಗ್ರೌಂಡ್ ಆಗುತ್ತೆ. ಅಂಡರ್ಗ್ರೌಂಡ್ ಆಗಿಬಿಟ್ಟು ನೀವು ಕಾರ್ ಪಾರ್ಕಿಂಗ್, ಬೈಕ್ ಪಾರ್ಕಿಂಗ್ ಎಲ್ಲ ಮಾಡಿದ್ರ ಮೇಲೆ ಹೋಗ್ಬೇಕಾದ್ರೆ ರೈಟ್ ಸೈಡ್, ಬರ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ಕಾಡಿದೆ. ಅಲ್ಲಿ ಜೋಗ ಜಲಪಾತ ಹೆಂಗ್ ಬೀಳುತ್ತೋ ಹಂಗೆ ಬಿದ್ದು ಮುಂದೆ ದೇವಸ್ಥಾನಕ್ಕೆ ಹೋಗಿ ಸೇರುವಂತದ್ದು ಆಯ್ತಾ. ಮೇಲೆ ಹೋಗಿ ನೋಡಿ ಎಷ್ಟು ಮರ ಇದೆ ಅಂತ, ನಿಮ್ಗೆ ಎಲ್ಲೂ ಬೇರುಗಳು ಕಾಣಲಿಕ್ಕೆ ಸಿಗುವುದಿಲ್ಲ. ಮೇಲೆ ಹೋಗಿ ನೋಡಿ ಎಷ್ಟು ಮರ ಇಲ್ಲಿ ಉಂಟು. ಇದು ಪಾವದತ್ತಿ ಇಲ್ಲಿದೆ, ಹಿಂದ್ಗಡೆ ಇದೆಯಾ? ಇಲ್ಲಿ ಉಂಟಲ್ಲ, ಇಲ್ಲಿದೆ. ಏನು ಮಾಡಲ್ಲ, ಏನು ಮಾಡೋದಿಲ್ಲ ಆಯ್ತಾ. ಇಲ್ಲಿ ಮಾತ್ರ ಮಣ್ಣಿದೆ. ಅದು ನೀರು ಹೋಗಿ ಸಾಫ್ಟ್ ಆಗಿರೋ ಕೆಸರು ಅದು. ಹೌದು. ಇದು ನೋಡಿ, ಇಲ್ಲಿ ಒಂದ್ಸರಿ ಫುಲ್ ಲೈಟ್ ಸ್ಕ್ರೀನು ಎಲ್ಲ ಆಫ್ ಮಾಡಿದ್ರೆ ಒಬ್ಬರು ಕಣ್ಣಿದ್ದವ್ರ ಜೀವನ ಹೆಂಗಿರುತ್ತೆ ಅಂತ ನೀವು ಒಂದು ಅನುಭವ. ಫುಲ್ ಆಫ್ ಮಾಡಿ ಒಬ್ರು ಕಣ್ಣು ಹಿಡಿದವ್ರ ಜೀವನ ಅಂತ ಹೇಳಿದ್ರೆ ಹಿಂಗಿರುತ್ತೆ ಅಂತ ನೀವು ಒಂದು ಎಕ್ಸಾಂಪಲ್ ಆಯ್ತಾ. ನೀವು ಅಮಾವಾಸ್ಯೆ ರಾತ್ರಿ ಬೇಕಾದ್ರೂ ಹೊರಗಡೆ ಹೋಗ್ಬಿಟ್ಟು ಕಸ ನಿಂತೀನಿ, ಕಣ್ಣು ನಿಂತೀನಿ, ಸ್ವಲ್ಪ ಹೊತ್ತು ಆಕಾಶದ ಬೆಳಕು ಕಂಡಕ್ಟ ಬೆಳೆದಿದ್ದು ಏನೋ ಬೆಳಕಿದೆ ಅನ್ಸುತ್ತೆ. ಆದರೆ ಈಗ ನೀವು ಕಣ್ಣು ಓಪನ್ ಮಾಡಿ ಇಟ್ಕೊಂಡಿದ್ರೆ ಏನು ಕಾಣಿಸ್ತಾ ಇಲ್ಲ. ಇದು ಕಣ್ಣಿದ್ದವ್ರ ಜೀವನ ಅಂತ. ಅದಕ್ಕೆ ಹೇಳೋದು, ದೇವ್ರ ಹತ್ರ ನಾವು ಎಷ್ಟು ಪ್ರಾರ್ಥನೆ ಮಾಡ್ಕೊಂಡು ಕಡಿಮೆ ಅಂತೇಳಿ ದೇವ್ರು ನಮಗೆ ತಂದು ಕೊಟ್ಟಿದ್ದಾನೆ. ತಂದು ಬಗ್ಗೆ ಇನ್ನೊಂದು ಈಗ ಯಾವಾಗಲೂ ಹಿಂಗೆ ಇರುತ್ತೆ, ಲೈಟ್ ಹಿಂಗೆ ಇರುತ್ತೆ. ಧನ್ಯವಾದಗಳು. ಆನ್ ಮಾಡ್ಕೊಳ್ಳಿ ಲೈಟು. ಮುಂದೆ ಇನ್ನೂ ಇಲ್ವಾ? ಮುಂದೆ ಇಲ್ಲ, ಲಾಸ್ಟ್. ಕಾಶಿಗೆ ಹೋಗೋ ದಾರಿ ಅಂತ ಇತ್ತು ಋಷಿಮುನಿಗಳ ಕಾಲದಲ್ಲಿ, ಈಗ ಅಲ್ಲ. ಅದು ಫುಲ್ ಕುಸ್ತು ಉಂಟು. ಋಷಿಮುನಿಗಳ ಕಾಲದಲ್ಲಿದ್ದಂಥ ನ್ಯಾಚುರಲ್ ರೋಡ್ ಅಂತ ಹೇಳಿದ್ರೆ ಇದೆ ಆಯ್ತಾ. ನೀವು ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ನೋಡಿದ್ರಲ್ಲ, ಅಲ್ಲಿಗೆ ಹೋಗಿ ಜಾಯಿಂಟ್ ಆಗುತ್ತೆ ಇದು ಆಯ್ತಾ. ಫುಲ್ ಇವಾಗ ಓಪನ್ ಇದೆ, ಫುಲ್ ಬೆಂಡ್ ಆಗಿಬಿಟ್ಟು ಹೋಗ್ಬೇಕು. ಹೀಗೆ ಎಲ್ಲಿಗೆ ಹೋಗೋದು? ಇದು ಮಹಾಕಾಲಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ನೋಡಿದ್ರಲ್ಲ, ಫಸ್ಟ್ ನೋಡಿದ್ರಲ್ಲ ದೇವರು, ಅಲ್ಲಿಗೆ ಹೋಗಿ ಟಚ್ ಆಗುತ್ತೆ. ಆಕ್ಚುಲಿ ರಿಯಲ್ ರೋಡ್ ಅಂತ ಹೇಳಿದ್ರೆ ಇದೆ, ನ್ಯಾಚುರಲ್ ರೋಡ್ ಅಂತ ಹೇಳಿದ್ರೆ ಇದೆ. ಋಷಿಮುನಿಗಳ ಅಲ್ಲಿ ದೇವರು ಹೋಗ್ಬೋದು ಇಲ್ಲಿಂದ ಸ್ಟ್ರೈಟ್. ಓಕೆ, ಸ್ವಲ್ಪ ಬಗ್ಗಬೇಕು, ಬೆಂಡ್ ಆಗ್ಬೇಕು ಆಯ್ತಾ. ಇದೆಯಲ್ಲ, ಇದೊಂದು 50-60 ವರ್ಷಗಳ ಹಿಂದೆ ಕತ್ತಿಯಲ್ಲಿ ತೆಕ್ಕಿ ಮರ ಹಾಕಿ ಮಾಡಿರುವಂಥದ್ದು. ನ್ಯಾಚುರಲ್ ರೋಡ್ ಅಂತ ಹೇಳಿದ್ರೆ ಇದೆ. ಹೋಗೋದಾದ್ರೆ ಹೋಗ್ಬೋದು. ಫುಲ್ ಬೆಂಡ್ ಆಗಿಬಿಟ್ಟು ಹೋಗಿ ಸ್ವಲ್ಪ ಟಾರ್ಚ್ ಕೆಳಗಡೆ ಹಾಕೊಳ್ಳಿ, ಒಂದೊಂದ್ಸರಿ ಅಲ್ಲಿ ಹಾವುಗಳು ಇರ್ತವೆ ಆಯ್ತಾ. ಹಂಗೆ ಹೋಗ್ಬೋದು. ಎಷ್ಟು ವರ್ಷದ ಇತಿಹಾಸ ಇಲ್ಲ? ಇದು 1000 ವರ್ಷ ಇದೆ. ಬಂದೆ ಓಕೆ. ಓ, ಹೌದೌದು, ಬೈಕಿನ ಊಟ ಮರ ಇತ್ತಲ್ಲ, ಹಾವು ಹೆಡೆ ಎತ್ತಿ ನಿಂತಾಗಿ ಕಾಣಿಸುತ್ತೆ. ನ್ಯಾಚುರಲ್ ಆಗಿ, ಯಾರು ಕೆಟ್ಟದ್ದಲ್ಲ. ಅದು ಮುಂದೆ ಕೈಯಿಂದ ಕೆಳಗೆ ನೋಡಿ, ಕೈಯಿಂದ ಕೆಳಗೆ. ಹಾಂ, ಸೆಂಟ್ರ್. ಹಾವು ಹೆಡೆ ಎತ್ತಿ ನಿಂತಾಗಿ
ಹೌದು. Five minutes later. Five minutes later.